ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಮೊದಲ ಸಿನಿಮಾ ನಾಗರಾವು ನಡೆದಿದ್ದಂಥ ಶೂಟಿಂಗ್ ಪ್ಲೇಸ್ ಇದು. ಜೊತೆಗೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವರಿಗೆ ಕನ್ನಡ ಸಿನಿಮಾಕ್ಕೆ ಜನ್ಮ ಕೊಟ್ಟಿದೆ ಅದು ಕೋಟೆನಾಡು ಚಿತ್ರದುರ್ಗ. ರಾಮಯ್ಯ ಮೇಷ್ಟ್ರು ರಾಮಾಚಾರ್ಯರನ್ನ ಹುಡಿಕೊಂಡು ಹೋಗ್ತಕ್ಕಂಥ ಈ ಸಂದರ್ಭ ನೀವು ನೋಡ್ತಾ ಇರ್ಬೋದು. ಇಲ್ಲಿ ರಾಮಾಚಾರ್ಯ ಹುಡ್ಕೊಂಡು ಹೋಗ್ತಾರೆ, ಅಲ್ಪಿನ ಒಂದು 3 ಹುಡುಗರು ಬರ್ತಾರೆ. ನೋಡಿದ್ರನ್ನಯ್ಯ ನಮ್ಮ ರಾಮಾಚಾರ್ಯನ ಅಂತ ಚಾಮಯ್ಯ ಮೇಷ್ಟ್ರು ಕೇಳ್ತಾರೆ. ಇಲ್ಲ ಮೇಷ್ಟ್ರೆ ಅಂದಕ್ಕೆ ಒಂಚೂರು ಮುಂದಕ್ಕೆ ಹೋದಕ್ಕೆ ನಿನ್ಗೂ ನಿನ್ ಶಿಷ್ಯನ್ಗೂ ಅಂತ ಅನ್ಬಿಟ್ಟು ಹೇಳಿಸ್ತಾರೆ. ನಮ್ ರಾಮಾಚಾರ್ಯ ನೋಡಿದ್ರ ಮಂಡಲಿ ಜೋಡಿಕ್ಯಾನೆ ನೋಡೋಗಿ ನೋಡ್ತಿರೋದು ರಾಮಾಚಾರಿ ಶೂಟಿಂಗ್ ನಡೆದ ಸ್ಥಳ. ಈ ಒಂದು ಸ್ಥಳದಲ್ಲಿ ಕನ್ನಡದ ದಿಗ್ಗಜ ನಟರಾದ ವಿಷ್ಣುವರ್ಧನ್ ಆಗಿರ್ಬೋದು, ಆರತಿ ಅವರಾಗಿರೋದು, KS ಅಶ್ವಥ್ ಆಗಿರ್ಬೋದು, ಹಾಗೆ ಅಂತಹ ಲೆಜೆಂಡರಿ ಆ್ಯಕ್ಟರ್ಸ್ ಅವರು ಅಂಬರೀಷ್ ಅವರು ಅಂತಹ ಮೇರು ನಟರು ಅಭಿನಯಿಸಿದ ಚಿತ್ರಗಳಲ್ಲಿ ಇದು ಒಂದು ಸ್ಥಳ ಆಗಿದೆ. ಹಾಗಾಗಿ ಕನ್ನಡದ ಚಿತ್ರರಂಗಕ್ಕೆ ಅತ್ಯಂತ ಅದ್ಭುತ ನಟರನ್ನು ಕೊಟ್ಟಂತಹ ನಮ್ಮ ಚಿತ್ರದುರ್ಗ ಸ್ಥಳ ಅಂದ್ರೂ ಕೂಡ ತಪ್ಪಲಾಗಲಾರದು. ಸ್ನೇಹಿತರು ಹೇಳಿದಾಗೆ ಇದೇ ರಾಮಾಚಾರಿ, ಇದೇ ಚಾಮಯ್ಯ ಮೇಷ್ಟ್ರು ರಾಮಾಚಾರ್ಯನ ಹುಡಿಕೊಂಡು ಬಂದ್ದಾರೆ. ಯಾಕೆಂದರೆ ರಾಮಾಚಾರ್ಯ ಯಾಕೆ ಹುಡಿಕೊ ಬರ್ತಾರೆ ಮೇಷ್ಟ್ರು ಅಂದರೆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರ್ದಿರಲ್ಲ, ಕಾಪಿ ಹೊಡೆದ್ನೋ ಫೇಲ್ ಆಡಿದ್ನೋ ಅಂತಂದಾಗ ಅವನು ಬಂದ್ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಬರೋದ್ನೋ ಇಲ್ಲೋ ಗೊತ್ತಿಲ್ಲ, ಬಂದು ಇಲ್ಲಿ ಈಜಾಡ್ಕೊಂಡು ರಾಮಾಚಾರ್ಯ ಡಾಕ್ಟರ್ ವಿಷ್ಣುವರ್ಧನ್ ಈಜಾಡ್ಕೊಂಡು ಮೇಲೆ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಆಗಿರ್ತಾರೆ. ಆಗ ಚಾಮಯ್ಯ ಮೇಷ್ಟ್ರನ್ನ ಇವನು ಎತ್ತೋದ್ನೋ ಏನೋದ್ನೋ ಅಂತ ಒಂದು ಬೈಕ್ಕೆ ಹುಡಿಕೊಂಡು ಬಂದದ್ದು ಇದೇ ಬಾವಿ, ಇದೇ ಗೋಪಾಲ ಸ್ವಾಮಿ ಕೆರೆ. ಇಲ್ಲಿ ಹುಡಿಕೊಂಡು ಅವಾಗ ಹುಡುಗರಲ್ಲಿ ಹೇಳಿಸ್ತಾರೆ, ನೀವು ಕಾಪಿ ಹೊಡಿಸಿದ್ರೆ ಮೇಷ್ಟ್ರೆ ವಿಷ್ಣುವರ್ಧನ್ ಅವ್ರಿಗೆ ರಾಮಾಚಾರಿಗೆ ಅಂತ ಹೇಳಿಸ್ತಾರೆ. ಸೊ ಚಾಮಯ್ಯ ಮೇಷ್ಟ್ರು ಇದೇ ಪ್ಲೇಸಲ್ಲೇ ಹುಡಿಕೊಂಡು ವಿಷ್ಣುವರ್ಧನ್ನ ಬಂದು ಮತ್ತೆ ಅಲ್ಲಿ ಮೇಲ್ಕ್ ಹೋಗಿ ಅದೇನು ನೀವು ಕಾಣ್ತಾ ಇದೆ ಅಲ್ಲೇ ವಿಷ್ಣುವರ್ಧನ್ ಅವರು ಅಶ್ವಥ್ ಅವ್ರು ಹೋಗಿ ರಾಮಾಚಾರಿ ಅಂತ ಕೂಗುವಂಥ ಒಂದು ಸ್ಥಳ ಅಂದರೆ ಅದೇ ನಾಗರಾವು ಮೊದಲನೇ ಫಿಲಮ್. ಯಾಕೆಂದರೆ ಇವತ್ತು ವಿಷ್ಣುವರ್ಧನ್ ಕನ್ನಡ ಮೇರು ನಟ ಅಂತೀವಿ. ಅನೇಕ ಆಪತ್ಬಂಧು, ಆಪ್ತರಕ್ಷಕ, ಹೃದಯವಂತ ಈ ರೀತಿ ಅನೇಕ ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥ ಕನ್ನಡದ ಏಕೈಕ ನಟ. ಅನೇಕ ನಟರಲ್ಲಿ ಮೇರು ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್. ಅಂತಹ ವಿಷ್ಣುವರ್ಧನ್ಗೆ ಜನ್ಮ ಕೊಟ್ಟಿದೆ ಇದೇ ಕೋಟೆ ಚಿತ್ರದುರ್ಗ. ಸೊ ಇವತ್ತು ನಾವಿದ್ದೀವಿ ಕೋಟೆನಾಡು ಚಿತ್ರದುರ್ಗದಲ್ಲಿ ರಾಮಾಚಾರಿ ಫಿಲಂ ನಾಗರಾವು ಶೂಟಿಂಗ್ ನಡೆದಿದ್ದ ಸ್ಥಳದಲ್ಲಿ.